ಕರ್ನಾಟಕದಲ್ಲಿ ಯಾವ್ದಾದ್ರು ಹಿಂದೂಗಳು ಒಂದೇ ಮೇಲೆ ಹಾಕಿದ್ರ ಹಾಕಿರೋದು ಉದಾಹರಣೆ ಇದೆಯಾ? ಭಾರತದಲ್ಲಿ ಎಲ್ಲಾದ್ರೂ ಈದ್ ಮೇಲೆ ರಂಜಾನ್ ಮೇಲೆ ಕಲಾಕಾರ ನನ್ನ ಮಕ್ಕಳ ಮೊನ್ನೆ ನಾವು ಮದ್ದೂರಿಗೆ ಹೋಗಿದ್ದೆ. ಅಲ್ಲಿ ಮದ್ದೂರಲ್ಲಿ ಒಂದು ಮಸೀದಿ ಮೇಲೆ ನಿಂತು ಗಣಪತಿಗೆ ಕಲ್ಲು ಹೋಗುವರು. ಅಷ್ಟೇ ಅಲ್ಲ, ಅಲ್ಲಿ ಒಂದು ನಮ್ಮ ದಲಿತ ಬಂಧುಗಳದಂತ ಒಂದು ಕಾಲನಿ, ಸಿದ್ಧಾರ್ಥ ಕಾಲನಿ ಇದೆ. ಅವರು ಅಂತ್ಯಕ್ರಿಯೆ ಹೋಗುವಾಗ ತಮಟೆ ಬಾರಿಸೋಂಗಿಲ್ಲ ಮಸೀದಿ ಮುಂದೆ. ಈ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಭಾಷಣ ಮಾಡಿದ್ರೆ ಇದೇ ಮಾಡ ಮಂಡ್ಯದಲ್ಲಿ ಅಲ್ಲಿ ಹಿಂದುತ್ವ ಇರಲಿಲ್ಲ, ಯಾರು ಕೇಸರಿ ಶಾಲೆ ಹಾಕೋತಿದ್ದಿಲ್ಲ. ಮೊನ್ನೆ ಮದ್ದೂರಲ್ಲಿ ನಾವು ಹೋದಾಗ 15,000 20,000 ಹಿಂದೂ ಕಾರ್ಯಕರ್ತರು ಹಳ್ಳಿಯಿಂದ ಕೇಸರಿ ಶಾಲೆ ಹಾಕೊಂಡು ಸಾವರ್ಕರ್ ಅವರಿಗೆ ಘೋಷಣೆ ಕೊಳ್ಳಕತ್ತಿದ್ರು. ಇದನ್ನೆಲ್ಲ ನೋಡಿದ್ರೆ ಬಂಧುಗಳೇ, ಕರ್ನಾಟಕದಲ್ಲಿ ಈ ಅಡ್ಜಸ್ಟ್ಮೆಂಟ್ಗಳದಾರಲ್ಲ, ಮುಂಜಾನೆ ವಿಧಾನಸೌಧದಾಗ ಮಾತಾಡ್ತಾರ, ರಾತ್ರಿ ಇದ್ರ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಮನೆಯಾಗ ಊಟಕ್ಕೆ ಅವ್ರು ವಿಧಾನಸೌಧದೊಳಗೆ ಏನೂ ಮಾತಾಡುದಿಲ್ಲ. ನಾ ಕೇಳ್ದ ಸಿದ್ದರಾಮಯ್ಯನವ್ರಿಗೆ, ಈ ನಮ್ಮ ರಾಜ್ಯದ ಭಕ್ತಿಲ್ಲ ಬಂದ ಗೃಹ ಮಂತ್ರಿ ಪರಮೇಶ್ವರ್ ಸಾಹೇಬ್ರಿಗೆ ಕೇಳ್ದೆ, ಬ್ಯಾನು ದಿವಸ 5 ಸಲ ಓದಿರ್ತಾರಲ್ಲ, ಇಲ್ಲಿ ಈಶ್ವರಪ್ಪನವರಂತವರು ಕಾಂತೇಶ್ವರಂತವ್ರು ಅದಾರ ಹೇಳಿ ಶಿವಮೊಗ್ಗದಲ್ಲಿ ಸ್ವಲ್ಪ ಟೀಕೆ ಪರ್ಮಿಷನ್ ಕೊಟ್ಟಾರ. ಅದಕ್ಕೇನು ಮಾಡ್ಯಾರ? 1 ಲಕ್ಷ ರೂಪಾಯಿ ಡೆಪಾಸಿಟ್ ತಗೊಂಡಾರಂತೆ. ಎಷ್ಟು ಡೆಪಾಸಿಟ್ ತಗೊಂಡ್ರಪ್ಪ? ಸುಪ್ರೀಂ ಕೋರ್ಟ್ ಆದೇಶ ಏನೈತಿ? ಮತ್ತೊಬ್ಬರಿಗೆ ನೀವು ಪ್ರಾರ್ಥನೆ ಮಾಡಿ ಕಳಿಸಬಾರ್ದು. ನಮ್ಮ ಹನುಮಾನ್ ಚಾಲೀಸ ನಾವು ಪಠಣ ಮಾಡ್ಲಿಕ್ಕೆ ಮೈ ಕಲಿಸಿದ್ರೆ ಅವ್ರಿಗೆ ಕಿವಿಯಾಗ ಅದು ಬೀಳಬಾರ್ದತ್ತ. ಆದ್ರೆ ನೀವು 5 ಸಲ ಹೋದ್ರು ನಮ್ಮ ಕಿವಿಯಾಗ ಡಿಪಾಸಿಟ್ ಬರ್ತದೆ. ಜೆಸಿಬಿ ಸರ್ಕಾರ ಕರ್ನಾಟಕ ಬರುತ್ತೆ. ಸರ್ಕಾರ ಬಂದಾಗ ಕಾಂಗ್ರೆಸ್ ಅವರು ನಾವು ಒಂದು ಕಾನೂನು ಮಾಡ್ತೀವಿ, ಗಣಪತಿ ಕೂಡಿಸೋದಕ್ಕೂ ಪರ್ಮಿಷನ್ ಇದೆ. ಹಸ್ರಿ ಕರ್ನಾಟಕ ಸರ್ಕಾರದ ಅಧಿಕಾರಿಗಳೇ ಪ್ರತಿಯೊಂದು ಗಣಪತಿ ಪೆಂಡಾಲಕ್ಕೊಂದು ಪರ್ಮಿಷನ್ ಕೊಡಬೇಕು. ಪ್ರತಿಯೊಂದು ಪೆಂಡಾಲ್ಗೆ 21,000 ರೂಪಾಯಿ ರಾಜ್ಯ ಸರ್ಕಾರ. ಪೊಲೀಸರು ಗಣಪತಿ ಹೋಗುವಾಗ ತಕರಾರು ಮಾಡತಕ್ಕದ್ದಲ್ಲ.
ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. 28ರಿಂದ ನಡೆಯುತ್ತ ಅಧಿಕಾರಿಗಳಿಗೂ ಕಿವಿಮಾತು ಹೇಳ್ತೀನಿ, ನಿಮಗೆ ಪ್ರೆಷರ್ ಇದೆ, ನಿಮಗೆ ಯಾವುದೋ ಹಿಂದೂ ಕಾರ್ಯಕ್ರಮವನ್ನು ಆಗ್ಲಾರ್ದ ನೋಡ್ಕೊಂತ ಪ್ರೆಷರ್ ಇರ್ಬೋದು. ಆದ್ರ ಅವ್ರಿಗೆ ಹೂ ಅನ್ರಿ. ಹಂಗ ಶಿವಮೊಗ್ಗದಲ್ಲಿ ಇವತ್ತು ಡಿಜೆ ಪರ್ಮಿಷನ್ 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಾರಲ್ಲ, ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಯಾವುದೇ ಮಸೂದಿ ಮುಂದೆ ಡ್ಯಾನ್ಸ್ ಮಾಡಲಿಕ್ಕೆ ಅಬ್ಜೆಕ್ಷನ್ ಇಲ್ಲ. ತಾಸು ಕೊಡಿರಿ. ಆ ಮಸೂದೆ ಆಗಿದ್ದವರು ಸುಮ್ಮನೆ ಇರಬೇಕು, ತಿಕ್ಕ ಮುಚ್ಕೊಂಡು. ಮದ್ದೂರಿಗೆ ಹೋದ್ರೆ ಜನ ಸೇರ್ತಾ ಇದ್ದಾರೆ, ಮಂಡ್ಯಕ್ಕೆ ಹೋದ್ರೆ ಸೇರ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ ಸೇರ್ತಾ ಇದ್ದಾರೆ. ನಾವು ಎಲ್ಲಿ ಸೇರ್ತಾ ಇದ್ದಾರೆ? ಎಲ್ಲ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ 6 ಗಂಟೆಗೆ ಬರೋರು 8:30 ಆಯ್ತು. ಅಲ್ಲಿ ಫ್ಲೈಓವರ್ ಒಂದು ಕೆಲಸ ನಡೆದ ನಮ್ಮ ಚನ್ನಗಿರಿ ಹಚ್ಚಿದ್ದ, ಅಲ್ಲಿ ಒಂದಿಟ್ಟು ಮಂದಿ ನಾವು ಬರಬಾರ್ದಂತ ಹೇಳಿ ಅಡ್ಡ 3-4 ಕಾರ್ ನಿಲ್ಲಿಸಿದ್ರು. ಪಾಪ ಪೊಲೀಸರು ಅದನ್ನೆಲ್ಲ ಕ್ಲಿಯರ್ ಮಾಡಿ ಬರಬೇಕಾದ್ರೆ 1 ತಾಸು ತಡ ಆದ್ರೂ ಸಹಿತ ಏನು 8,000 ಜನ ಸೇರಿಲ್ಲ. ನಿಮಗೆ ಯಾರಿಗೂ ನಾವು ಡಾಬಾದಾಗ ಕರ್ಕೊಂಡೋಗಿ ಊಟ ಮಾಡಿಸಿಲ್ಲ. ಕರ್ಕೊಂಡು ಬರ್ಲಿಕ್ಕೆ ಜೀಪು, ಕಾರು, ಟ್ರಕ್ಕು, ಬಸ್ಸು ಬಿಟ್ಟಿಲ್ಲ. ಎಲ್ಲ ಸೇರಿದ್ದು ಕರ್ನಾಟಕದಲ್ಲಿ ಪರಿವರ್ತನೆಯ ಗಾಳಿ ಬೀಸ್ತಾ ಇದೆ. ನಮ್ಮ ರಕ್ಷಣೆ ಮಾಡೋರು ಯಾರು? ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ಯಕ್ಷ ಪ್ರಶ್ನೆ ಇವತ್ತು ಮುಂದಿದೆ. ಅದಕ್ಕೆ 2028ಕ್ಕೆ ನೀವೆಲ್ಲ ತಯಾರಾಗ್ರಿ. ಹೊಸ ಒಂದು ಇತಿಹಾಸ ಕರ್ನಾಟಕದಲ್ಲಿ. ಇನ್ನು ಮೇಲೆ 104, 110 ಸರ್ಕಾರ ಬರುವುದಿಲ್ಲ. ಮುಂದಿನ ಸರ್ಕಾರ 150 ದಾಟುವಂತ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ. ಇವತ್ತು ಈಶ್ವರಪ್ಪನವ್ರು ಮಾತಾಡಬೇಕಾಗಿತ್ತು, ಕಾಂತೇಶ್ವರ್ ಮಾತಾಡಬೇಕಾಗಿತ್ತು. ಆದ್ರೆ ಅವರೆಲ್ಲ ಸಮಯ ನನ್ಕೊಟ್ಟು ನನಗೆ ಬಹಳ ಸಂತೋಷ ಆಗಿದ್ದು. ಯಾಕಂದ್ರೆ ಶಿವಮೊಗ್ಗಕ್ಕೆ ನನಗೆ ಒಟ್ಟೆ ಯಾರು ಪರೀಕ್ಷೆ ಕೊಡ್ತಿದ್ದಲ್ಲ ಮಗನ. ಇದು ಭಾಷಣ ಏನಾದ್ರು ಮಾಡಿದ್ರೆ 14 ಅಂತೇಳಿ ಒಟ್ಟೆ ಶಿವಮೊಗ್ಗ ಪ್ರವಾಸ ಮಾಡಿಕೊಡ್ತಾರೆ. ಇವತ್ತೇನು ವಾಲ್ಮೀಕಿ ಸಮಾಜದ ವೀರ ಕೇಸರಿ ಯುವಕರ ಸಂಘ ವಾಲ್ಮೀಕಿ ಸಮುದಾಯದ್ದು ನಮ್ಮ ದೇಶನಾಗ ಏನಾದ್ರು ಹಿಂದುತ್ವ ಉಳಿದಿದ್ರೆ ಅದು ದಲಿತರು, ಹಿಂದುಳಿದವರು, ವಾಲ್ಮೀಕಿ ಜನಾಂಗ, ಹಿಂದುಳಿದ ವರ್ಗ, ಸಮಾಜ, ಆರ್ಯೈತಿಕ ಸಮಾಜ, ಆ ಕಾರ್ಯಕರ್ತರ ಎಷ್ಟೋ ಕೊಲೆಗಳಾದವು ರಾಜ್ಯದಲ್ಲಿ. ಆ ಕೊಲೆ ಆದರೆ ಅವರಿಗೆ ಪರಿಹಾರ ಕೊಟ್ಟಿಲ್ಲ. ಗೋ ಕಳ್ಳರಿಗೆ ಪರಿಹಾರ ಕೊಟ್ಟರು. ಗೋ ಕಳ್ಳ ಮಾಡಿದಂತವ್ರಿಗೆ ಪರಿಹಾರ ಸಿಕ್ತು. ಆದ ಹಿಂದೂ ಕಾರ್ಯಕರ್ತರಿಗೆ ಇವತ್ತಿಲ್ಲೇ ನಮ್ಮ ಒಬ್ಬ ಕಾರ್ಯಕರ್ತನ ಕೊಚ್ಚಿ ಕೊಲೆ ಮಾಡಿದ್ರು. ಅವಾಗ ಈಶ್ವರಪ್ಪನವರು ನಾವು ಅವ್ರ ಮನೆಗೆ ಹೋಗಿ ನಾನು ವೈಯಕ್ತಿಕವಾಗಿ 5 ಲಕ್ಷ ರೂಪಾಯಿ ಕೊಟ್ಟು ಸಾಂತ್ವನ ಹರ್ಷ ಅನ್ನುವಂತ ಯುವಕ ಅವ್ರನ್ನ ಜೈಲ್ದಾಗ ಹಾಕಿದಾಗ ಮೊಬೈಲ್ನಾಗ ವಾಟ್ಸಪ್ನಾಗ ವಿಡಿಯೋ ಕಾಲ್ ಮಾಡ್ತಿದ್ರು, ಬಿರಿಯಾನಿ ತಿಂತಾ ಇದ್ರು. ಇದು ಎಲ್ಲ ಯಾಕಾಯ್ತಂದ್ರೆ ನಮ್ಮ ಸರ್ಕಾರದಲ್ಲಿರುವಂತಹ ಗೃಹ ಮಂತ್ರಿಗಳು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಬಿಟ್ಟರೆ ಏನು ಬಾದು ತೆಗೆದ್ರ ಎಲ್ಲರ ಗಲಾಟೆ ಆದ್ರೆ ಕಠಿಣ ಕ್ರಮ ಕೈಗೊಳ್ಳಲ್ಲ. ಬಹಳ ಪತ್ರಕರ್ತ ಕೇಳಿದ್ರೆ ಅದೇ ಕಠಿಣ ಕ್ರಮ ಕೈಗೊಳ್ಳಲ್ಲ. ಕಾರ್ಯಕರ್ತರ ಕೊಲೆಗಳನ್ನಾಗ್ಯಾವ. ಅದಕ್ಕೆ ಕಾರಣ ನಮ್ಮಲ್ಲಿರುವಂತಹ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ.
ಈಶ್ವರಪ್ಪನವರು ಇನ್ನು ಕೆಲವೇ ದಿವಸದಲ್ಲಿ ಶಿವಮೊಗ್ಗದಲ್ಲಿ ಒಂದು ಸಮಾಜೋತ್ಸವ, ಶಿವಾಜಿ ಮಹಾರಾಜರ ಜಯಂತಿ ಹಿಡಿದು ಎಲ್ಲಾ ಸತ್ಪುರುಷರ ಜಯಂತಿ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೀವಿ. ಈ ಶಿವಮೊಗ್ಗ ನಗರದಲ್ಲಿ ಹಿಂದೆಂದೂ ಶಿವಮೊಗ್ಗ ನಗರದಲ್ಲಿ ಆಗದ ರೀತಿಯಲ್ಲಿ ಒಂದು ಹಿಂದೂ ಸಮಾಜೋತ್ಸವ ನಾವೆಲ್ಲ ಕೂಡಿ ಮಾಡೋಣವ. ಬಂದಿರಲ್ಲ ಎಲ್ಲರೂ ಯಾರ್ಯಾರಿಗೆ ಮೊಬೈಲ್ದಾಗ ಮನೆ ಕೂತು ತಗೊಂಡ್ಲಕ್ಕಂತಾರಲ್ಲ ಟಿವಿ ಒಳಗಿದನ್ನ ಅವ್ರಿಗೆ ಮುಂದಿನ ನಮ್ಮ ಗುರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಸಮಾಜೋತ್ಸವ ಮಾಡುವ ಮೂಲಕ ಕರ್ನಾಟಕದಲ್ಲಿ ಬದಲಾವಣೆಯ ಮೊದಲ ನಾಳೆ ಶಿವಮೊಗ್ಗದಿಂದಲೇ ಇರಲಿ. ಒಂದು ಮಾತ್ರ ನಾ ಹೇಳಕ್ ಬಯಸ್ತಾ ಇದ್ದೀನಿ, ನೀವೆಲ್ಲರ ಆಶೀರ್ವಾದದಿಂದ ನಮ್ಮ 2028 ನಮ್ಗೆ ಅವಕಾಶ ಕೊಟ್ರೆ, ನಮ್ಮ ಹಿಂದೂಗಳ ರಕ್ಷಣೆ ಮಾಡೋದನ್ನ ಬಿಟ್ರೆ ನನ್ನ ಜೀವನದಾಗ ಮತ್ತೊಂದು ಯಾವುದೇ ರೀತಿಯ ಹಿಂದೂಗಳ ರಕ್ಷಣೆ ಪೊಲೀಸ್ ಭರ್ತಿ ಕಂಪ್ಲೀಟ್ ಪೊಲೀಸ್ ಭರ್ತಿ ಮಾಡಿ ಹೀಗೆ ಪರ್ಮಿಷನ್ ಕೊಡ್ತೇವೆ. ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ರೆ ಅಲ್ಲೇ ಪೊಲೀಸ್ ಸ್ಟೇಷನ್ ಇಲ್ಲ, ಸ್ಪಾಟ್ ಮೇಲೆ ಡೈರೆಕ್ಟ್ ಜನ್ಮತ್ ಹೇಳ್ತೀನಿ. ಅಂತ ಸರ್ಕಾರ ಬರ್ಬೇಕೋ ಬೇಡ ಕರ್ನಾಟಕದಲ್ಲಿ? ಮಾದರಿ ಸರ್ಕಾರ ಬರ್ಬೇಕೋ ಬೇಡ? ಮ್ಯಾಗ ಯಾರೋ ಜಾತಿ ಹೇಳ್ತಾರೆ ನಾವು ಬಾಳ ಕೆಲಸ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಯಾವ ಕೆಲಸ ಬೇಕಾಗಿಲ್ಲ ನಮಗೆ. ಹಿಂದುತ್ವ ಉಳಿದ್ರೆ ನಮ್ಮ ಅಭಿವೃದ್ಧಿ ಕೆಲಸ. ಹಿಂದುತ್ವ ಇರ್ಲಿಕ್ಕಂದ್ರೆ ನಮ್ಮ ಏನ್ ಅಭಿವೃದ್ಧಿ ಮಾಡಿದ್ರು ಅವ್ರು ತಿಂದು ಹಾಕೋರು ಅವ್ರು. ಯಾಕಂದ್ರ ನಾವು ಹಿಂದೂಗಳು ಆಗುತ್ತ ಲಗ್ನ ಒಂದೇ ಎರಡೇ ಮಕ್ಕಳಿಗೆ ನಾವು ಹೊಡಿತೀವಿ. ಅವರು 4-5 ಲಗ್ನ ಆಗ್ತಾರೆ, 25 ಅಭಿವೃದ್ಧಿ ಹಣ ಎಲ್ಲ ಅವ್ರಿಗೆ ಹೋಗ್ತದೆ. ನಾವೆಲ್ಲ ರೇಷನ್ ಅಂಗಡಿಗೆ ಹೋದ್ರೆ ನಾವು ಒಂದು ಚೀಲದಲ್ಲಿ ಕೊಡ್ಬಿಡ್ತೀವಿ ಹಿಂದೂಗಳು. ಅವರು ಹಂಗೊಂದು ಆಟೋ ರಿಕ್ಷಾದಲ್ಲಿ 2 ಚೀಲ ದೊಡ್ಡ ದೊಡ್ಡ ಚೀಲ ಹೋಗ್ತಾರೆ. ಅದಕ್ಕೆ ಬಂಧುಗಳೇ ಬಹಳ ಸಂತೋಷ ಆಗಿದೆ. ಇವತ್ತು ಶಿವಮೊಗ್ಗದಲ್ಲಿ ಸಾರ್ವಜನಿಕವಾಗಿ ಮಾತಾಡುವಂತವರಿಗೆ ಕಾಂತೇಶ್ವರು ಈಶ್ವರಪ್ಪನವರ ಜೊತೆಗೆ ಹಿಂದೆ ನಮ್ಮ ಗಜಾನನ ಮಂಡಳಿಯವರು ಬಹಳ ಧೈರ್ಯ ಮಾಡ್ಯಾರ. ನಾನು ಕರಿಬೇಕಾದ್ರೆ ಚಿಂತೆ ಇಲ್ಲ. ನನ್ನ ಕರೀದು ಎಷ್ಟು ಟೆನ್ಷನ್ ಅಂದ್ರೆ ಒಂದು ಇಲ್ಲಿರುವ ರಾಜಕಾರಣಿಗಳಿಗೆ ಟೆನ್ಷನ್, ಪೊಲೀಸರಿಗೆ ಟೆನ್ಷನ್, ಮೂರನೇದು ನಮ್ಮ ಹುಡುಗರಿಗೆ ಸಂತೋಷದ ಅತ್ಯಂತ ಬೆಳಿಗ್ಗೆ ಬಂದ ಬಹಳ ತಿಳಿಗೆ ಮಾತಾಡ್ತೀನಿ. ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ಶಿವಮೊಗ್ಗದಲ್ಲಿ ಇವತ್ತು ನಮ್ಮದು ಪೂರ್ವ ಪ್ರವೇಶ ಆಗಿದೆ. ದಕ್ಷಿಣೆಯ ಪೂರ್ವ ಪ್ರವೇಶ ಶಿವಮೊಗ್ಗದಲ್ಲಿ ಅದು ಗಜಾನನ ಮಂಡಳಿಯ ಏನಿದೆ ವೀರ ಕೇಸರಿ ಗಜಾನನ ಮಂಡಳಿಯವರು ಇನ್ನು ಮ್ಯಾಗ ಶಿವಮೊಗ್ಗಕ್ಕೆ ಬರ್ಲಿಕ್ಕೆ ಯಾವೇ ವಿಘ್ನ ಇಲ್ಲ ಅಂತ ಹೇಳಿ ಇವತ್ತು ನನ್ನ ಕೊಟ್ಟು ಕಳಿಸಿದ್ದಾರೆ. ಇವತ್ತು ಕ್ಷೇತ್ರದ ಜನ ಒಂದು ಸಂದೇಶ ರಾಜ್ಯದಲ್ಲಿರುವಂತವರಿಗೆ ಒಂದು ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. 2028ಕ್ಕೆ ಹಿಂದೂ ಸರ್ಕಾರ ಕರ್ನಾಟಕದಲ್ಲಿ ಬರ್ತದೆ. ವಿಧಾನಸಭೆ ಮುಂದೆ ಹಿಂದೂ ಪರವಾಗಿರುವಂತಹ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ. ಮುಂಚೆ 11 ಜೆಸಿಬಿಗಳ ಪೂಜೆಯನ್ನು ನಾವು ಮಾಡ್ತೀವಿ. ಆ ಜೆಸಿಬಿಯ 3 ಉದ್ದೇಶ: ಒಂದು, ಸನಾತನ ಧರ್ಮಕ್ಕೆ ಪಾಕಿಸ್ತಾನ ಪರ ಘೋಷಣೆ ಕೊಟ್ಟವ್ರಿಗೆ ಮಣ್ಣು ಕೊಡುವ ಕಾರ್ಯಕ್ರಮ. ಅಭಿವೃದ್ಧಿಗಾಗಿ ಜೆಸಿಬಿ. ಮೂರನೇದಾಗಿ ನಮ್ಮನ್ನ ಲೂಟಿ ಮಾಡಿ ಭ್ರಷ್ಟಾಚಾರ ಮಾಡಿ ರಾಜ್ಯದಿಂದ ಮನೆಗೆ ಜೆಸಿಬಿ. 2 ಲಕ್ಷ ಹುದ್ದೆ ಖಾಲಿ ಆದ ಕರ್ನಾಟಕದಲ್ಲಿ. ಎಷ್ಟು? ಪೊಲೀಸ್ ಇಲಾಖೆಯಲ್ಲಿ 18,000 ಹುದ್ದೆಗಳ ಖಾಲಿ ಅದ. ಆದ್ರೆ ಈ ಸರ್ಕಾರ ತುಂಬತಾ ಇಲ್ಲ. ಅದಕ್ಕೆ ನಾವು ಮೊದಲು ಬಂದು ನಮ್ಮ ಸರ್ಕಾರ ಏನ್ ಮಾಡ್ತದಂದ್ರೆ
ನಿಮಗೆ ಪರ್ಮಿಷನ್ ಕೊಡ್ತೀನಿ. ಅಭಿವೃದ್ಧಿ ಯಾವಾಗ ಚಾಲು ಆಗ್ತದೆ ಅಂದ್ರೆ ಮೊದಲ ನಮ್ಮ ಹಿಂದೂಗಳ ರಕ್ಷಣೆ ಆದ್ಮೇಲೆ. ಅದಕ್ಕೆ ಬಂಧುಗಳೇ, ಇವತ್ತೇನು ಒಂದು ಸಂಖ್ಯೆಯಲ್ಲಿ ಸೇರಿದ್ದಕ್ಕೆ ನಿಮ್ಗೆ ಏನಾಗ ಕುಟುಂಬ ಸಲ್ಲಿಸಿ ನಾನು ಮಾತು ಹೋಗ್ತಾ ಇದ್ದೀನಿ.